ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಬೀದರ್ ಜಿಲ್ಲೆ ಔರಾದ್ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳು ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ತಹಶೀಲ್ದಾರ್ ಮಲಶೆಟ್ಟಿ ಚಿದ್ರಿಯವರ ಮೂಲಕ ಕಂದಾಯ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಿದರು. ತಾಲೂಕು ಅಧ್ಯಕ್ಷ ನಾಮದೇವ ಮಾತನಾಡಿ, ಮೂಲಭೂತ ಸೌಕರ್ಯ ಒದಗಿಸದೆ ಮೊಬೈಲ್ ಆ್ಯಪ್ ಮೂಲಕ ಲ್ಯಾಂಡ್ ಬೀಟ್ ಕೆಲಸ ಮಾಡುವ ಗುರಿ ನಿಗದಿಪಡಿಸಲಾಗಿದೆ. ಸರ್ಕಾರದ ಜಮೀನು ಒತ್ತುವರಿ ತೆರವು ಕಾರ್ಯದಲ್ಲಿ ಮೊಬೈಲ್ ಆ್ಯಪ್ ಮೂಲಕ ಲ್ಯಾಂಡ್ ಬೀಟ್ ನಡೆಸಿ ಜಮೀನಿನ ಗಡಿ ಗುರುತಿಸುವ ವೇಳೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಶಿಸ್ತು ಕ್ರಮ ಜರುಗಿಸಲಾಗುತ್ತಿದೆ. ಜಮೀನಿನ ಹದ್ದುಬಸ್ತು ಗುರುತಿಸುವುದು ಸರ್ವೆ ಇಲಾಖೆ ಕೆಲಸವನ್ನ ಸರ್ವೆ ಇಲಾಖೆಗೆ ವಹಿಸಬೇಕು. ಬಗರ್ ಹುಕುಂ ಸಾಗುವಳಿಗೆ ಸಂಬಂಧಿಸಿದಂತೆ ಆ್ಯಪ್ ಬಳಸಿ ಜಮೀನು ಮಂಜೂರಾಗಿರುವ ಕಡತಗಳನ್ನು ಆನ್ಲೈನ್ನಲ್ಲಿ ನಮೂದಿಸುವಂತೆ ಸೂಚಿಸಿದ್ದು, ಈ ಬಗ್ಗೆ ಅಗತ್ಯ ತರಬೇತಿ ನೀಡಬೇಕು. ಆಧಾರ್ ಸೀಡಿಂಗ್, ಚುನಾವಣೆ, ಆದಾಯ ತೆರಿಗೆ ಇಲಾಖೆ, ಬ್ಯಾಂಕ್ ಕೆಲಸಗಳನ್ನು ಸಹ ಒಟ್ಟಿಗೆ ನಿರ್ವಹಿಸುವುದು ಕಷ್ಟಕರವಾಗಿದೆ. ಅಂತರ್ ಜಿಲ್ಲಾ ವರ್ಗಾವಣೆ, ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆಗೆ ಅವಕಾಶ ನೀಡಬೇಕು. ಕೇಂದ್ರ ಸ್ಥಾನದಲ್ಲಿದ್ದು ಕಾರ್ಯನಿರ್ವಹಿಸಲು ಸಹಕರಿಸಬೇಕು. ಪಂಚಾಯತ್ ರಾಜ್ ಅಧಿಕಾರಿಗಳ ಬದಲಾಗಿ ಕಂದಾಯ ಇಲಾಖೆ ಅಧಿಕಾರಿಗಳ ಅಡಿಯಲ್ಲಿ ಕೆಲಸ ನಿರ್ವಹಿಸಲು ಆದೇಶಿಸಬೇಕು. ಪದೋನ್ನತಿಗೆ ಕ್ರಮ ಕೈಗೊಳ್ಳಬೇಕು. ಕುಂದುಕೊರತೆ ಸಭೆ ನಡೆಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ಉಪಾಧ್ಯಕ್ಷ ಸಚಿನ್ ಸೇರಿದಂತೆ ಗ್ರಾಮ ಆಡಳಿತ ಅಧಿಕಾರಿಗಳಾದ ನರಸಿಂಹಲು ತಲಾರಿ, ಸುಭಾಷ್ ಚೌಹಾಣ್, ಸಲಾಹುದ್ದೀನ್ ಅನ್ವರ್, ವಿಜಯ್ ಕುಮಾರ್, ವಿಕ್ರಮ್, ಹಮೀದ್ ಅಲಿ, ಬಾಲಿಕಾ, ನಕೂಷಾ, ಮೇಘನಾ, ಲಕ್ಷ್ಮಿ, ಪಂಡಿತ್, ಬಾಬುರಾವ್, ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಹಳಷ್ಟು ತೊಂದರೆ ಆಗುತ್ತೆ. ಆಮೇಲೆ ಮಹಿಳಾ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕೆಲಸ ಒಂದೇ ಇರೋದಿಲ್ಲ, ಕುಟುಂಬನೂ ಮುಖ್ಯ, ಆಮೇಲೆ ಮಕ್ಕಳು ಮುಖ್ಯ, ಆಮೇಲೆ ಕೆಲಸನೂ ಮುಖ್ಯ. ಹಾಗಾಗಿ 10 ಜನ ಕೆಲಸ ಮಾಡೋದನ್ನು ಒಬ್ಬರೇ ಮಾಡಬೇಕಂದ್ರೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು. ಹಾಗೂ ನಮಗೆ ಗ್ರಾಮ ಆಡಳಿತ ಅಧಿಕಾರಿಯಾಗಿ ಸುಸಜ್ಜಿತವಾಗಿ ಕೆಲಸ ನಿರ್ವಹಿಸಬೇಕಾದ್ರೆ ಒಂದು ಆಫೀಸ್ನ ವ್ಯವಸ್ಥೆ ಇರಬೇಕು. ಆ ಆಫೀಸ್ನ ವ್ಯವಸ್ಥೆಯ ಸೌಲಭ್ಯವನ್ನು ಕೊಡಬೇಕು. ಆಮೇಲೆ ಮೊಬೈಲ್ಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಂದ್ರೆ ಒಂದು ಮೊಬೈಲನ್ನು ಕೊಡಬೇಕು. ಹೀಗೆ ತುಂಬ ಸೌಲಭ್ಯದಿಂದ ವಂಚಿತರಾಗಿ ಕೆಲಸ ನಿರ್ವಹಿಸಬೇಕಾದ್ರೆ ತೊಂದರೆ ಆಗುತ್ತೆ. ಹಾಗಾಗಿ ನಮಗೆ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಂತ ಹೇಳಿ ವಿನಂತಿ ಇದೆ. ಸರ್ ನಮಸ್ಕಾರ. ನಾವು ಗ್ರಾಮ ಆಡಳಿತ ಅಧಿಕಾರಿಗಳ ನಮ್ಮ ಕೇಂದ್ರ ಸಂಘ ನಿರ್ದೇಶನದ ಮೇರೆಗೆ ಔರಾದ್ ತಾಲೂಕಾ ಸಂಘ ವತಿಯಿಂದ ಇಂದು ಅನಿರ್ದಿಷ್ಟ ಅವಧಿಗೆ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಮುಷ್ಕರದ ಮೂಲ ಉದ್ದೇಶ ಏನಂತಂದರೆ, ಗ್ರಾಮ ಮಟ್ಟದಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ನಮ್ಮಗಳಿಗೆ ಸುಸಜ್ಜಿತವಾದ ಒಂದು ಕಟ್ಟಡದ ವ್ಯವಸ್ಥೆ ಆಗಲಿ, ಟೇಬಲ್ ಕುರ್ಚಿ ಮೇಜಿನ ವ್ಯವಸ್ಥೆ ಆಗಲಿಲ್ಲ. ನಾವು ಗುಡಿ ಗುಂಡಾರಗಳಲ್ಲಿ, ಹೋಟೆಲ್ಗಳಲ್ಲಿ ಕುಳಿತು ಕೆಲಸ ಮಾಡೋದು ಭಾಳ ಕಷ್ಟ ಆಗ್ತಾಯಿದೆ. ಹಾಗಾಗಿ ಸರ್ಕಾರದ ಗಮನಕ್ಕೆ ತಂದು ನಮಗೊಂದು ಒಳ್ಳೆಯ ಕಟ್ಟಡ ಒದಗಿಸಿಕೊಡ್ಬೇಕಾಗಿ ಒಂದು ಬೇಡಿಕೆ ಇದೆ. ಅದೇ ರೀತಿಯಾಗಿ ನಮ್ಮ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲದಿದ್ದರೂ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಆ ಯೋಜನೆಗಳನ್ನು ನಾವು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ನಾವೆಲ್ಲ ಬದ್ಧರಾಗಿದ್ದೀವಿ. ಸಮಸ್ಯೆ ಏನಂದರೆ, ಆ ಯೋಜನೆಗಳೆಲ್ಲವೂ ಮೊಬೈಲ್ ಮುಖಾಂತರ ಮಾಡಬೇಕಾಗಿದೆ. ನಮ್ಮಲ್ಲಿರತಕ್ಕಂಥ ನಮ್ಮ ಮೊಬೈಲಲ್ಲಿ 21 ಸರ್ಕಾರಿ ಆ್ಯಪ್ ಇವೆ. ಆ ಆ್ಯಪ್ ಮೂಲಕ ಕೆಲಸ ಮಾಡೋದ್ರಿಂದ ಮೊಬೈಲ್ ಕೆಲಸ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಸಾರ್ವಜನಿಕರಿಗೂ ನಮ್ಗೆ ಸ್ಪಂದನೆ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಮ್ಮದು ಸರ್ಕಾರಕ್ಕೆ ಒಂದು ಮನವಿ ಏನಂತಂದರೆ, ನಮಗೆ ವ್ಯವಸ್ಥಿತವಾದಂಥ ಒಂದು 12 GB ರ್ಯಾಮು, 256 GB ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಮೊಬೈಲ್, ಸಿಮ್ ಕಾರ್ಡ್, ಅದಕ್ಕೆ ಸಂಬಂಧಪಟ್ಟಂಗೆ ಡೇಟಾ ಕೊಡಬೇಕು. ಅದೇ ರೀತಿಯಾಗಿ ಪ್ರಿಂಟರ್, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿದಾಗ ನಾವು ಎಲ್ಲ ಆ್ಯಪ್ಗಳನ್ನು ಸರಿಯಾಗಿ ಕೆಲಸ ನಿರ್ವಹಿಸಿ ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ಒಳ್ಳೆಯ ಹೆಸರು ತರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಅಂತರ್ಜಿಲ್ಲಾ ವರ್ಗಾವಣೆ ಅವಶ್ಯವಾಗಿ ಜಾರಿಯಾಗಬೇಕು. ರೂಲ್ 16 ರದ್ದಾದ ಕಾರಣ ಅಂತರ್ಜಿಲ್ಲೆಯಲ್ಲಿ ಕೆಲಸ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕುಟುಂಬದಿಂದ ದೂರ ಉಳಿದು ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ಅದೊಂದು ಒಳ್ಳೆಯ ಮರಳಿ ಅದನ್ನು ಜಾರಿ ಮಾಡಬೇಕಾಗಿ ನಾವು ಸಂಘದಿಂದ ಆಗ್ರಹ ಮಾಡ್ತಾಯಿದ್ದೀವಿ. ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಸರಿಸುಮಾರು 15-20 ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆಗ ಗ್ರೇಡ್ 1 ಗ್ರಾಮ ಆಡಳಿತ ಅಧಿಕಾರಿ ಎಂಬ ಹುದ್ದೆ ಸೃಷ್ಟಿಸಿ ನಮ್ಮ ಬೇಡಿಕೆ ಈಡೇರಿಸಿ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು
ಪದೋನ್ನತಿ ಹೊಂದುವಂಥ ಅವಕಾಶ ಮಾಡಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ಪ್ರಯಾಣ ಭತ್ಯೆ ದರ ಕೇವಲ 500 ರೂಪಾಯಿ ಇದೆ. ಈಗಿನ ದಿನಮಾನಗಳಲ್ಲಿ ಖರ್ಚು ಸಾಕಾಗ್ತಿಲ್ಲ. ಹಾಗಾಗಿ 3,000 ರೂಪಾಯಿಗಳಿಗೆ ಪ್ರಯಾಣ ಭತ್ಯೆಯನ್ನು ಏರಿಸಬೇಕಾಗಿ ನಾವು ಸಂಘದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಕಂದಾಯ ಇಲಾಖೆಯಲ್ಲಿ ಪ್ರೊಬೇಷನರಿ ಅವಧಿಯ ಕೆಲಸ, ಟೈಮ್ ಬಾಂಡ್ ಕೆಲಸ, ವೈದ್ಯಕೀಯ ಮರುಪಾವತಿ ಕೆಲಸ ಹಾಗೂ ಪದೋನ್ನತಿ ಕೆಲಸಗಳನ್ನು ಸಕಾಲದ ಯೋಜನೆಯಲ್ಲಿ ತಂದು ನಮಗೆಲ್ಲ ಒಳ್ಳೆಯ ರೀತಿಯಾದ ಸೌಲಭ್ಯ ಒದಗಿಸ್ಬೇಕಂತೇಳಿ ನಾವು ಈ ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಅವರಿಗೆ ನೀಡ್ತಾ ಇದ್ದೀವಿ ಸರ್. ನಮಸ್ಕಾರ. ಮತ್ತು ತಾಲೂಕಾ ಘಟಕ ಗ್ರಾಮಾಡಳಿತ ಸಂಘದ ವತಿಯಿಂದ ಈಗಾಗಲೇ ಮಾನ್ಯ ಕಂದಾಯ ಸಚಿವರಿಗೆ ಕೊಟ್ಟಂಥ ಮನವಿ ಪತ್ರವನ್ನು ನಾನು ಸ್ವೀಕರಿಸುತ್ತಾ ಸದರಿ ಮನವಿಯಲ್ಲಿ ಇರತಕ್ಕಂಥ ವಿಷಯಗಳನ್ನು ಈಗಾಗಲೇ ತಾವು ಕೂಡ ಪ್ರಸ್ತಾಪ ಮಾಡಿದಿರಿ ನಮ್ಮ ಮುಖಾಂತರ. ಈ ವಿಷಯಗಳ ಕುರಿತು ಮತ್ತೊಂದು ಸಲ ನಾವು ಕೂಡ ಅವಲೋಕನ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಬೈರೇಗೌಡರಿ ಸಾಹೇಬರಿಗೆ ನಾವು ಮುಂದಿನ ಕ್ರಮ ಜರುಗಿಸ್ಲಿಕ್ಕೆ ನಾವು ಈ ವ್ಯವಹಾರ ಮಾಡ್ತೇವೆ. ಮತ್ತು ಇವತ್ತು ತಾವೇನು ಹೇಳಿದಿರಿ ಎಲ್ಲ ಮೊಬೈಲ್ ಆ್ಯಪ್ ಎಲ್ಲ ನಾವು ಬಂದ್ ಮಾಡ್ತೇವೆ ಅಂತ ಹೇಳಿದಿರಲ್ಲ, ಎಲ್ಲ ಇವತ್ತು ಇಂಟರ್ನೆಟ್ ಎಲ್ಲ ನೀವು ಕೂಡ ಬಂದ್ ಮಾಡಿಕೊಂಡ್ರೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.